ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ತೆ ನಾಗಲಕ್ಷ್ಮಿ ಮೇಡಮ್. ನಾನಂತೂ ನಿಮ್ಮ ಅಭಿಮಾನಿ ಆಗ್ಬಿಟ್ಟಿದ್ದೀನಿ. ಯಾವುದೇ ಸ್ಥಾನಕ್ಕೆ ಗೌರವ ಬರೋದು ಆ ಸ್ಥಾನದಲ್ಲಿರೋರು ಆ ಸ್ಥಾನನ ಎಷ್ಟು ಚೆನ್ನಾಗಿ ಎಫೆಕ್ಟಿವ್ ಆಗಿ ಬಳಸ್ಕೊಳ್ತಾರೆ ಅನ್ನೋದ್ರ ಮೇಲೆ. ನೀವು ಭಾಳ ಚೆನ್ನಾಗಿ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಕೆಲಸ ಮಾಡ್ತಿದ್ದೀರಿ. ಮೊನ್ನೆ ಯಾವುದೋ ಜಾಗಕ್ಕೆ ಹೋಗಿ ಆ ಊರಿನವ್ರನ್ನ ಅವ್ರದ್ದೇ ದಾರಿಲಿ ಕನ್ವಿನ್ಸ್ ಮಾಡಿ ನೀವು ಮುಟ್ಟಾದ ಹೆಣ್ಮಕ್ಳನ್ನ ಊರೊಳಗಡೆನೆ ಇಟ್ಕೊಳ್ಳೋ ಥರ ಮಾಡಿದ್ರಿ. ಅದ್ರ ಬಗ್ಗೆ ನಾನು ತುಂಬ ಬರೆದೆ ಸೋಷಿಯಲ್ ಮೀಡಿಯಾದಲ್ಲಿ. ನಂದು ಪ್ರಶ್ನೆ ಅಲ್ಲ, ಒಂದು ಸಲಹೆ ಇದೆ. ಇವತ್ತಿಗೂ ನಾನು ಹಳ್ಳಿಲೇ ವಾಸ ಮಾಡ್ತೀನಿ. ಹಳ್ಳಿಗಳಲ್ಲಿ ಗಂಡ ಸತ್ತ ನಂತರ ಹೆಣ್ಮಕ್ಳಿಗೆ ಹಲವು ಥರದ ಅವ್ರಿಗೆ ಇಷ್ಟವಿಲ್ಲದೆ ಇರೋ ಆಚರಣೆಗಳನ್ನೆಲ್ಲ ಮಾಡ್ತಾರೆ. ಇವತ್ತಿಗೂ ಕುಂಕುಮ ತೆಗೆಯೋದು, ಯಾರೋ ಬಂದ್ಬಿಟ್ಟು ಕುಡುಗೋಲು ಇಟ್ಕೊಂಡು ಬಳೆ ಹೊಡೆಯೋದು, ಆ ಥರದ್ದನ್ನೆಲ್ಲ. ಇದು ಈ ವರದಕ್ಷಿಣೆ ಕಿರುಕುಳದ ಥರ ಅಲ್ಲ, ಕಾನೂನಿನ ಇದನ್ನು ತರೋಕ್ಕಾಗಲ್ಲ. ಆದರೆ ಅದನ್ನು ತರದ ಹೊರತು ಭಯ ಬರೋದಿಲ್ಲ. ಇದಕ್ಕೇನಾದರೂ ಮಾಡಬಹುದಾ? ಒಂದು ನೀವು ಹೇಳಿಕೆ ಕೊಡಬಹುದು, ಕಾನೂನಿನ ಮೂಲಕ ಏನಾದರೂ ಮಾಡಬಹುದು, ಅಥವಾ ಯಾರಾದರೂ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರೆ ಪೊಲೀಸರು ಬಂದು ಅದನ್ನು ತಡೆಯೋ ಥರ ಆಗಬಹುದು. ಏನಾದರೂ ಮಾಡಬಹುದಾ ಇದಕ್ಕೆ ಅಂತ ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಇದೊಂದು ಒಳ್ಳೆ ಅವಕಾಶ ಅಂತ ಹೇಳ್ಕೊಂಡು ನಾನು ನಿಮ್ಗೆ ಇದನ್ನು ತಿಳಿಸ್ತಾ ಇದ್ದೀನಿ. ವೆರಿ ವ್ಯಾಲಿಡ್ ಪ್ರಶ್ನೆ. ಖಂಡಿತವಾಗ್ಲೂ ಇದನ್ನು ನಾನು ಕಾನೂನಿನ ಆಯೋಗದ ಅಧ್ಯಕ್ಷರ ಜೊತೆ ಕೂತ್ಕೊಂಡು ಇದಕ್ಕೆ ನಾವೇನಾದರೂ ಸರ್ಕಾರಕ್ಕೆ ಸಲಹೆ ಕೊಡ್ಬೋದಾ, ಇದರಲ್ಲಿ ಏನಾದರೂ ನಾವು ತರ್ಬೋದಾ ಅನ್ನೋದನ್ನು ಖಂಡಿತವಾಗ್ಲೂ ನಾನು ಇದ್ರ ಬಗ್ಗೆ ಮೇಡಮ್, ಕೆಲವೊಂದು ಇದೆ ನಿಮ್ಮ ಇದರಲ್ಲಿ ಬರುವಂಥದ್ದು, ವ್ಯಾಪ್ತಿಗೆ ಒಳಪಡುವಂಥದ್ದು. ಆ್ಯಸಿಡ್ ದಾಳಿ ಕಡಿಮೆ ಆಗಿದೆ ಅಲ್ಲ ಮೇಡಮ್? ನಿಲ್ಲ ಅಂದರೆ ವರ್ಷಕ್ಕೆ ನಾನು ಆಯೋಗದ ಅಧ್ಯಕ್ಷೆ ಆದಾಗ ಮೈಸೂರಿಗೆ ಅಲ್ಲ ಮಂಗಳೂರಿಗೆ ಹೋಗಿದ್ದೆ. ಆವಾಗ ಒಬ್ಬರಿಗೆ ಹಾಕಿದಾಗ ಪಕ್ಕದಲ್ಲಿ ಇಬ್ಬರಿಗೆ ಬಿದ್ದಿತ್ತು. ಅದ ನಂತರ ನನ್ನ ಗಮನಕ್ಕೆ ಬಂದಿಲ್ಲ. ಮೇಡಮ್, ಇದು ಹೆಣ್ಮಕ್ಳು ಅಂತ ಗರ್ಭಪಾತ ಮಾಡಿಸೋದು, ಅದರಲ್ಲಿ ಎಲ್ಲರದು ಗಂಡು ಮಕ್ಕಳದೇ ತಪ್ಪಿರಲ್ಲ, ಅದರಲ್ಲಿ ಅತ್ತೆದಿರ್ದು ತಪ್ಪಿರುತ್ತೆ. ಆಮೇಲೆ ತನಗೂನು ಅಯ್ಯೋ ನನ್ಗೆ ಇನ್ನೊಂದು ಗಂಡು ಬೇಕು ಅಂತ ಅನ್ಕೊಂಡು ಅಲ್ಲಿ ಎಲ್ಲರದು ಪಾತ್ರ ಇರುತ್ತೆ. ಇದೆ ಅಲ್ಲ ಮೇಡಮ್? ಅಲ್ಲ, ಪಾತ್ರ ಇರುತ್ತೆ. ಇದೆ 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 ಅಂದ್ರೆ ಏನು ಮೇಡಮ್? ಒಂದು ವರ್ಷಕ್ಕೆ 100 ಪ್ರಕರಣಗಳು, ಇನ್ನೂ ಜಾಸ್ತಿನೇ ಆಗ್ಬೋದು. ಓ ಹೌದಾ? ಓ ಮೈ ಗಾಡ್. ವರದಕ್ಷಿಣೆ ಕಿರುಕುಳ ಮೊದಲಿನ ತರ ಜೆನ್ಯೂನ್ ಇದೆಯಾ ಅಥವಾ ಬೇಕು ಅಂತ ಅಸ್ತ್ರ ಮಾಡ್ಕೊಂಡಿರೋ ಪ್ರಕರಣಗಳು ಜಾಸ್ತಿ ಇದೆಯಾ ವರದಕ್ಷಿಣೆ ಕಿರುಕುಳ? ಈಗಲೂ 100%. ಓ ಮೈ ಗಾಡ್. ಆಮೇಲೆ ವರದಕ್ಷಿಣೆ ಸಾವುಗಳು ಇದೆ ಮೇಡಮ್, ನಾವೇ ಎಷ್ಟೊಂದು ವರದಿ ಮಾಡ್ತಾ ಇದ್ದೀವಿ. ಇದು ಮೇಡಮ್, ಬಹುಪತ್ನಿತ್ವ ಸ್ವಲ್ಪ ಭಯ ಬೀಳ್ತಾರೆ. ಬಟ್ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಜಾಸ್ತಿ ಇಟ್ಕೊಳ್ಳೋರು ಜಾಸ್ತಿ. ಲಿವಿಂಗ್ ಟುಗೆದರು ಯಂಗ್ಸ್ಟರ್ಸ್ಗಳು ಅಲ್ಲ ಅಂದ್ರೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಅಂದ್ರೆ ಹೆಂಡತಿ ಇರ್ತಾಳೆ, ಇನ್ನೊಬ್ಳನ್ನ ಇಟ್ಕೊಂಡಿರ್ತಾನೆ. ಅದನ್ನು ತುಂಬಾ ಜಾಸ್ತಿ. ಟ್ರಿಪಲ್ ತಲಾಕ್ ಅದೂ ಇದೆ, ಇಲ್ಲ ಅಂತ ಹೇಳಕ್. ರೇಪ್ ಅಂಡ್ ಮರ್ಡರ್ ಇದೆ ಮೇಡಮ್. ತುಂಬಾ ಇದೆಯಾ? ಅಂದರೆ ವರ್ಷಕ್ಕೆ ರೇಷಿಯೋ ಜಾಸ್ತಿ ಆಗ್ತಿದೆಯಾ, ಕಡಿಮೆ ಆಗ್ತಾ ಬರ್ತಾ ಇದೆಯಾ ಮೇಡಮ್? ಜಾಸ್ತಿ ಕಮ್ಮಿ ಎರಡೂ ಇದೆ. ಒಂದ್ಸಲ ಕಮ್ಮಿ ಇರುತ್ತೆ, ಒಂದ್ಸಲ ಜಾಸ್ತಿ ಆಗುತ್ತೆ. ಅಂದರೆ ಅದು ಹೆಂಗಾಗುತ್ತೆ, ಈಗ ಡ್ರಗ್ಸು ಮತ್ತು ಮೊಬೈಲ್ ಪೋನೋಗ್ರಫಿ ಮತ್ತು ಆಲ್ಕೋಹಾಲ್ ಸರ್ಪ್ಲಸ್. ಪೋನೋಗ್ರಫಿ ಇಲ್ವಲ್ಲ, ಬ್ಯಾನ್ ಆಗಿರ್ಬೇಕಲ್ಲ ಮೊಬೈಲ್ಗಳಲ್ಲಿ? ಅಲ್ಲ, ಇರುತ್ತೆ. ದೇ ವಿಲ್ ಹ್ಯಾವ್ ಸಮ್ ಆ್ಯಪ್ಸ್ ಟು ಓಪನ್ ಆ್ಯಂಡ್ ಸಿ. ಈ ಕಡೆ ಹೆಣ್ಮಕ್ಳದ್ದು ಇದೆಯಾ ಮೇಡಮ್ ಪೋನೋಗ್ರಫಿ ಆ ಥರದ್ದು? ಖಂಡಿತವಾಗ್ಲೂ ಮಕ್ಕಳು ಪೋನೋಗ್ರಫಿ ಇದೆ. ಇದು ಎಲ್ಲವೂ ಕಾರಣ ಇದಕ್ಕೆ ಮೇಡಮ್. ಇದು ಏನು ಈ ಲೈಂಗಿಕ ದರ್ಶನ, ಅದನ್ನ ಇಂಗ್ಲೀಷಲ್ಲಿ ಏನು ಹೇಳ್ಬೇಕಂತ ಗೊತ್ತಾಗ್ತದೆ. ಉದಾಹರಣೆಗೆ ಇದನ್ನ ಬಹಳಷ್ಟು ಹೆಣ್ಮಕ್ಳು ಫೇಸ್ ಮಾಡಿರ್ತಾರೆ. ಏನು ಅಂತಂದ್ರೆ, ಸಾರ್ವಜನಿಕ ಪ್ರದೇಶದಲ್ಲಿ ಕೂತಾಗ ಒಬ್ಬ ಗಂಡಸು ತನ್ನ ಪ್ರೈವೇಟ್ ಪಾರ್ಟನ್ನು ತೆಗೆದು ತೋರಿಸೋದು, ಅದು ಇದೆ. ಆ ಥರ ಕಂಪ್ಲೇಂಟ್ಸ್ ಇದಾವ ಮೇಡಮ್? ಇಲ್ಲ, ನಿಮಗೆ ಆ ಥರದ ಹೆಣ್ಮಕ್ಳು ಮಾನ ಮರ್ಯಾದೆಗೆ ಎದುರ್ತಾರೆ ಮೇಡಮ್. ಬಲವಂತದಿಂದ ವೇಶ್ಯಾವಾಟಿಕೆಗೆ ದೂಡೋದು, ಅದನ್ನು ನನಗೆ ಇಲ್ಲಿವರೆಗೆ ಬಟ್ ಕಂಪ್ಲೇಂಟ್ ಕೊಟ್ರೆ ಇಮ್ಮಿಡಿಯೇಟ್ಲಿ ಆಕ್ಟ್ ಮಾಡ್ತಾರೆ ಪೊಲೀಸವರು. ಗೊತ್ತಾದ್ರೆ ಅಲ್ಲೊಂದು ಮನೆಯಲ್ಲಿ ಒಂದು ಸಣ್ಣ ವೇಶ್ಯಾವಾಟಿಕೆ ನಡೀತಾ ಇದೆ ಅಂತಂದ್ರೆ ಇಮ್ಮಿಡಿಯೇಟ್ಲಿ ಹೋಗ್ತಾರೆ. ಇಮ್ಮಿಡಿಯೇಟ್ಲಿ ಅಲ್ಲೇ ಹೋಗಿ ವಿಡಿಯೋ ರೆಕಾರ್ಡಿಂಗ್ ಯಾಕಂದ್ರೆ ಆಮೇಲೆ ಎವಿಡೆನ್ಸಸ್ ಚೇಂಜ್ ಆಗ್ಬಿಡುತ್ತೆ ಅಂತ ವಿತ್ ವಿಡಿಯೋ ರೆಕಾರ್ಡಿಂಗ್ ಎಲ್ಲವನ್ನೂ ಜಪ್ತಿ ಮಾಡ್ತಾರೆ. ಆಯ್ತು ಮೇಡಮ್. ನೀವು ಲೆಫ್ಟಾ ರೈಟಾ ಮೇಡಮ್? ಹಂಗಂದ್ರೆ ಗೊತ್ತಿಲ್ಲ ಅಂದ್ರೆ ಮುಗೀತು ಮೇಡಮ್, ದಟ್ ಈಸ್ ದಿ ಆನ್ಸರ್. ನನಗೆ ಇಲ್ಲಿವರೆಗೂ ಲೆಫ್ಟ್ ರೈಟ್ ಅನ್ನೋದೇ ಗೊತ್ತಿರಲಿಲ್ಲ. ಬಂದ್ಮೇಲೆ ಗೊತ್ತಾಗಿದ್ದು ನನಗೆ. ನಿಮ್ಮ ಮೇಲೆ ಕಮೆಂಟ್ ಬಂದ್ಮೇಲೆ ಗೊತ್ತಾಯ್ತಾ? ಒಂದು ಸ್ವಲ್ಪ ಸ್ಟಡಿ ಮಾಡಿದ್ರೆ ವಾಟ್ ಈಸ್ ಲೆಫ್ಟ್ ಅಂಡ್ ವಾಟ್ ಈಸ್ ರೈಟ್ ಅಂತ. ಖಂಡಿತವಾಗ್ಲೂ ನಾವು ಎಲ್ಲ ಸಾಮಾನ್ಯವಾಗಿ ಬೆಳ್ಕೊಂಬಂದ್ ಮಕ್ಕಳು ಇದೇನು ಇದೆಲ್ಲ ಅಂತ ಅನ್ಸುತ್ತೆ ವಿಚಾರ. ನಾವು ಲೆಫ್ಟ್ ಇಲ್ಲ ರೈಟ್ ಇಲ್ಲ. ಮೇಡಮ್, ಇನ್ನೊಂದು ವರ್ಷ ಇದೆ ಅಂತ ಹೇಳಿದಿರಿ. ನೀವು ಒಂದು ಕನಸೆ, ನೀವು 1 ವರ್ಷದಲ್ಲಿ ಇದೊಂದು ಬದಲಾವಣೆ ಮಾಡಿ ನಾನು ಎಕ್ಸಿಟ್ ಆಗ್ತೀನಿ ಅಂತ.
ಆನ್ಲೈನ್ ಕಂಪ್ಲೇಂಟ್ಸ್ ನಾವು ಅಂದರೆ ಸೈಬರ್ ಕ್ರೈಮ್ ಅಲ್ಲ, ಈಗ ಇಡೀ ಕರ್ನಾಟಕದಲ್ಲಿ ಅವಳು ಎಲ್ಲೇ ಇರಲಿ ಅವಳಿಗೆ ನಮ್ಮನ್ನು ತಲುಪೋದು ಕಷ್ಟ ಆಗ್ತಾ ಇದೆ. ಅಂದರೆ ಯಾರ್ದೋ ಫೋನ್, ನಾವು ಒಬ್ಬರು ಸಾವಿರಾರು ಫೋನ್ ತೊಗೊಳಕ್ಕೂ ಆಗೋದಿಲ್ಲ. ಸೊ ಆ ಹೆಲ್ಪ್ಲೈನ್ ಒಂದು ಅಂದರೆ ಮೊಬೈಲ್ ಅಪ್ಲಿಕೇಶನ್, ಅವಳು ಮೊಬೈಲಲ್ಲೇ ಕಂಪ್ಲೇಂಟ್ನ ಲಾಡ್ಜ್ ಮಾಡ್ಬೋದು. ಆಮೇಲೆ ಅವಳೇ ಎಲ್ಲಿರ್ತಾಳೋ, ನಂದು ಎಲ್ಲಿದೆ, ನನ್ನ ಕಂಪ್ಲೇಂಟ್ ಎಲ್ಲಿಗೆ ಬಂದಿದೆ, ಎಲ್ಲಿ ಹೋಗಿದೆ, ವಾಪಸ್ ಏನು ಬಂದಿದೆ, ಆ ಒಂದು ಕಂಪ್ಲೇಂಟ್ ಸಿಸ್ಟಮ್ನ ನಾವು ಮಾಡಬೇಕು ಅಂತ. ಅದು ಆಲ್ರೆಡಿ ಪ್ರೋಸೆಸ್ಸಲ್ಲಿದೆ, ಚೀಫ್ ಸೆಕ್ರೆಟರಿ ಜೊತೆ ಮಾತು ಆಗಿದೆ. ಈಗ ನಾವು ಅದನ್ನು ಸ್ಟಾರ್ಟ್ ಮಾಡ್ತೀವಿ. ಅದು ಒಂದು. ಮತ್ತು ವಿಮೆನ್ ಹೆಲ್ಪ್ಲೈನ್ ಒಂದು ಮಾಡಬೇಕು. ಅವಾಗ ಒಂದು ಕಾಲ್ ಸೆಂಟರ್ ಬೇಕಾಗುತ್ತೆ. ನಮಗೆ ಜಾಗ ಇಲ್ಲ ಅಲ್ಲಿ, ನಾವು ಅದನ್ನು ಸಹ ಕೇಳಿದ್ದೀವಿ. ನಮಗೆ ಜಾಗನೂ ಇಲ್ಲ, ನಾವೊಂದು ಎಲ್ಲೋ ಒಂದು ಮೂಲೆಯಲ್ಲಿ ಮ್ಯಾನ್ ಪವರು ಇಲ್ಲ, ಜಾಗನೂ ಇಲ್ಲ, ಮತ್ತೆ ಅಷ್ಟೊಂದು ನಮಗೆ ರಿಸೋರ್ಸು ಇಲ್ಲ, ಫೈನಾನ್ಷಿಯಲ್ ರಿಸೋರ್ಸು ಇಲ್ಲ. ಸೊ ಇವೆಲ್ಲವನ್ನು ಬಜೆಟ್ ಅಲ್ಲಿ ಮೇಡಮ್ ನಿಮ್ಗೆ ಏನಾದ್ರು ಅಲೋಕೇಟ್ ಮಾಡ್ತಾರಾ ಈ ಸಲ? ಅಲ್ಲ ನೀವ್ ಹೇಳಿ, ನಾವು ಒತ್ತಾಯ ಮಾಡ್ತೀವಿ. ಈ ಸಲ ಕೇಳಿದೀವಿ ಬಜೆಟ್ ನಮ್ಗೆ ಜಾಸ್ತಿ ಕೊಟ್ರೆ ನಾವ್ ಇದನ್ನೆಲ್ಲವನ್ನು ಮಾಡಬಹುದು ಅಂತ. ಸೊ ನಾವ್ ಇಲ್ಲಿಂದ ಹೊರಗೆ ಹೋಗಕ್ ಮುಂಚೆ ಇದೇ ನನ್ಗೆ, ಎಲ್ಲಿರೋ ಒಂದು ಹೆಣ್ಮಗಳು ಸಹ ಆಯೋಗಕ್ಕೆ ರೀಚ್ ಆಗಬೇಕು. ಮತ್ತೆ ಎಲ್ಲವನ್ನೂ ನಾವು ಸರಿಪಡಿಸ್ತೀವಿ ಅಂತಲ್ಲ, ಬಟ್ ಆದ್ರೆ ಅಟ್ಲೀಸ್ಟ್ ಅವಳಿಗೆ ಅನ್ಹರ್ಡ್ ಆಗಬಾರ್ದು, ಅವಳಿಗೆ ನಾವು ಮಾಹಿತಿ ಕೊಡಬೇಕು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ತಾವು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ಡೆಫಿನೆಟ್ಲಿ ಯಾವುದೇ ಮಹಿಳೆಯರ ಮೇಲೆ ದೌರ್ಜನ್ಯ ಆದಾಗ ಅದು ಪ್ರತಿಪಕ್ಷವಾಗಲಿ ಅಥವಾ ರಾಜ್ಯದ ಮಹಿಳೆಯರಾಗಲಿ ಕೇಳುವಂಥ ಏಕೈಕ ಪ್ರಶ್ನೆ, ಎಲ್ಲೋಗಿದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷರು ಅಂತ. ಹೀಗಾಗಿ ದಯಮಾಡಿ ಸಿದ್ದರಾಮಯ್ಯನವರೇ ಬಜೆಟ್ ಅಲ್ಲಿ ಮಹಿಳಾ ಆಯೋಗಕ್ಕೆ ಅಲೋಕೇಶನ್ ಕೊಡಿ. ಅವ್ರ ಆಫೀಸ್ ದೊಡ್ಡದು ಮಾಡಲಿ, ಅವ್ರಿಗೆ ಬೇಕಾಗಿರುವಂಥ ಮ್ಯಾನ್ ಪವರ್ ಆಗಿರ್ಬೋದು, ಅಥವಾ ಅವ್ರೇನು ಹೆಲ್ಪ್ ಲೈನ್ ಬಗ್ಗೆ ಕೇಳ್ತಾ ಇದ್ದಾರೆ ಆ ವಿಚಾರದಲ್ಲಿ ಅವ್ರಿಗೆ ಆರ್ಥಿಕವಾಗಿ ಒಂದು ಸ್ವಲ್ಪ ಅವರನ್ನು ಸಬಲರನ್ನಾಗಿ ಮಾಡಿ. ಆಗ ಇನ್ನಷ್ಟು ಮಹಿಳಾ ಆಯೋಗ ಪ್ರತಿಯೊಬ್ಬ ಮಹಿಳೆಯನ್ನು ರೀಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಬಹಳಷ್ಟು ವಿಚಾರದ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವ್ರ ಜೊತೆಗೆ ಮಾತಾಡಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ದಿನದ ವಿಶೇಷ ಕಾರ್ಯಕ್ರಮ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.